ಸಾಂಗ್ ಸಕತ್ತಾಯ್ತು ಅಲ್ಲ. ಬನ್ನಿ, ಇವತ್ತು ನಮ್ಮ ಇದು ಸಕ್ರಪಣ್ಣ ಹೋಗೋರಡಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಕೈಸ್, ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಯಾಕೆ ಇಷ್ಟೊತ್ತಿಗೆ ಎಂಡ್ ಮಾಡ್ತಾ ಇದೀನಿ ಅಂತಂದ್ರೆ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಒಂಥರ ಇನ್ನೂ ನಾನು ಅಪ್ಡೇಟ್ ಆಗಬೇಕು. ಯಾಕಂತಂದ್ರೆ ನಾನು ಫ್ರೆಂಡ್ಸ್ ಪ್ರೈಸ್ ಎಲ್ಲ ತಿಂದಾದ್ಮೇಲೆ ನನಗೆ ಯೂಟ್ಯೂಬ್ ಅನ್ನೋದು ಮೈಂಡಿಗೆ ಬಂತು. ಅದಕ್ಕೋಸ್ಕರ ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡೋ ಸಮಯ. ಎಲ್ಲ ತಮ್ಮನೆಲ್ಲ ನೋಡಿರ್ತೀವಿ, ಎಲ್ಲಿಗೆ ಹೋಗಿದ್ವಿ ಏನೆಲ್ಲ ಅಂತ ಅಂದ್ಬಿಟ್ಟು. ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಸಾಂಗ್ ಸಕತ್ತಾಯ್ತು ಅಲ್ಲ. ಬನ್ನಿ, ಇವತ್ತು ನಮ್ಮ ಇದು ಸಕ್ರಪಣ್ಣ ಹೋಗೋರಡಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇದು ಉತ್ತರ ಮುಖದಲ್ಲಿರೋ ಆಂಜನೇಯ ಸ್ವಾಮಿ. ಇದು ತುಂಬ ವಿಶೇಷವಾದ ದೇವಸ್ಥಾನ. ಪೂಜಾರಿದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋರು ಅವ್ರು ಇಲ್ಲ. ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಎಕ್ಸ್ಪ್ಲೈನ್ ಮಾಡ್ಸೋಣ, ಓಕೆನಾ? ಬನ್ನಿ, ಆಂಜನೇಯ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಮತ್ತು ಇವತ್ತು ವಿಶೇಷ ಏನು ಅಂತಂದರೆ, ಇವತ್ತು ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ರಥಯಾತ್ರೆ ಇದೆ. ಅಲ್ಲಿಗೆ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಇಲ್ಲೇ ಬೇಡ್ಕೊಳ್ಳೋಣ. ನೋಡಿ, ದೇವರು ಒಳಗೆ ಈ ಥರ ಇದೆ. ಕುಂಕುಮ ಇಟ್ಕೊಂಬಿಡೋಣ. ಕುಂಕುಮ ಇಟ್ಕೊಂಡು ಗೈಸ್, ನಿಮಗೇನಾದ್ರು ಗೊತ್ತಿದ್ರೆ ಹಿಂದೂ ದೇವಸ್ಥಾನಗಳಲ್ಲಿ ಕುಂಕುಮ ಅರ್ಶಿನ ಯಾಕೆ ಇಟ್ಕೊತಾರೆ ಅನ್ನೋದೇನಾದ್ರು ಅದ್ರ ಬಗ್ಗೆ ಗೊತ್ತಿದ್ರೆ ಹೇಳಿ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಕೇಳಿದ್ರೆ ಏನು ಅನ್ಕೊತಾರೆ ಅನ್ನೋಕ್ಕೆ ಯಾರು ಕೇಳೋಕ್ಕೋಗಲ್ಲ. ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ನಿಮಗೆ ಯಾರಿಗಾರು ಗೊತ್ತಿದ್ರೆ ತಿಳಿಸಿ, ಅಲ್ಲೇನೋ? ಅದೊಂದು ತುಂಬ ಜನಕ್ಕೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಕುಂಕುಮ ಅರ್ಶಿನ ಏನಕ್ಕೆ ಇಟ್ಕೊತಾರೆ ಅಂತ. ಅದು ಹಿಂದೂ ಸಂಪ್ರದಾಯದ ಪ್ರಕಾರ ಇಟ್ಕೋಬೇಕು ಅನ್ನೋದು ಗೊತ್ತು, ಆದರೆ ಏನಕ್ಕೆ ಇಟ್ಕೊತಾರೆ, ರೀಸನ್ ಅದೇನಾದ್ರು ಗೊತ್ತಿರೋ ತಿಳಿಸ್ರಿ. ಇಲ್ಲೊಂದಿದೆ ನೋಡಿ, ಚೆನ್ನಾಗಿದೆ. ನಮ್ಮ ಊರು ಸುತ್ತಮುತ್ತ ಮಿನಿಮಮ್ ತುಂಬ ದೇವಸ್ಥಾನಗಳಿದೆ. ವಾಯ್ಸ್ ಚೇಂಜ್ ಆಗಿದೆ ಇವತ್ತು, ಎಲ್ಲರಿಗೂ ಗೊತ್ತಾಗುತ್ತೆ. ವಾಯ್ಸ್ ಚೇಂಜ್ ಆಯ್ತಲ್ಲ. ಇಲ್ಲಿ ದೌಡೆ ಅಲ್ಲು, ಇನ್ನೊಂದು ಅಲ್ಲಿ ಬರ್ತಾಯಿತ್ತು ನನಗೆ, ಅಲ್ಲಿ ಮೇಲೆ ಅಲ್ಲು. ಅದೇನೋ ಒಳ್ಳೇದಾಗಕ್ಕೆ ಬರುತ್ತೆ ಅಂತಾರಪ್ಪ, ಅದು ಗೊತ್ತಿಲ್ಲ. ಯಾರಿಗೆ ಗೊತ್ತಿರ ಅದನ್ನು ತಿಳಿಸ್ರಿ, ನೋಡೋಣ. ಕಾರ್ ಆಲ್ರೆಡಿ 1500 ಚಿಲ್ಲರೆ ಓಡಿದೆ. ಬನ್ನಿ ಹೊರಡೋಣ. ವೀಡಿಯೋಸ್ ಮಾಡ್ಕೊಂಡ್ವಿ, ಒಂದು ವೀಡಿಯೋ ಮಾಡೋದಿತ್ತು, ವೀಡಿಯೋ ಮುಗಿಸ್ಕೊಂಡ್ವಿ. ಲೊಕೇಶನ್ ಚೆನ್ನಾಗಿತ್ತು. ಈಗ ಮುಗಿಸ್ಕೊಂಡು ಹೊರಡ್ತೀವಿ. ಈಗ ನೋಡಿ ಗೈಸ್, ಮಂಗಲ್ ಮೋತಿಯಲ್ಲಿ ಒಂದು ಪ್ರಮೋಷನ್ ಇತ್ತು, ಬಂದಿದ್ವಿ. ಈಗ ಹುಡುಗ ಸ್ಯಾರಿ ಶೂಟ್ ಮಾಡ್ತಾ ಇದ್ದಾನೆ. ಇವನಿಗೆ ತಗೊಂಡೋಗ್ತಿರೋದು ಅವ್ರ ಹುಡುಗಿಗೆ. ನಮ್ಮ ಹುಡುಗಿಗೆ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿದ್ರೆ ಇದನ್ನೇ ತಗೊಂಡು. ಅವ್ರ ಹುಡುಗಿ ಯಾವ ಕಲರ್ ಇದ್ದಾರೆ ಅಂತ ಕೇಳ್ರಿ ಫಸ್ಟು, ಆಮೇಲೆ ಕಮೆಂಟ್ ಮಾಡ್ತಾರೆ, ಆಯಿತಾ? ಯಾವ ಕಲರ್ ಇದೆ ನಿಮ್ಮ ಹುಡುಗಿ? ಬ್ರೌನಿ ಅಂತ ಅವ್ರ ಹುಡುಗಿ. ಬನ್ನಿ, ಬೇಗ ಮುಗಿಸ್ಕೊಂಡು ಹೋಗೋಣ. ನಾವೀಗ ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಬಂದಿದ್ದೀನಿ. ಇವತ್ತು ನಮಗೆ ಸ್ಯಾಲ್ರಿ ಕೊಡ್ತಾರೆ ಅವರು ಕೆಲಸ ಮಾಡೋದಕ್ಕೆ. ಯಾವ ಥರ ಸೀರೆ ಬೇಕು ನೋಡಿ, ಎಷ್ಟು ವೆರೈಟೀಸ್ ಆಫ್ ಸೀರೆಗಳಿದೆ, ಎಲ್ಲ ನೋಡ್ಕೊಂಬನ್ನಿ. ಇಷ್ಟು ಥರ ಇದೆ. ಯಾವುದೇ ಸೀರೆಗಳು ಬೇಕು ಎಲ್ಲ ಬಂದು ಪರ್ಚೇಸ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಬರೀ ಏನಿಲ್ಲ, 4000 5000 ವರ್ತಬಲ್ಲು, ಬರೀ 600 ರೂಪಾಯಿ ಮತ್ತು 800 ರೂಪಾಯಿಗೆ ಕೊಡ್ತಾ ಇದ್ದಾರೆ ಅಷ್ಟೇ ಕೊಡ್ತಾ ಇದ್ದಾರೆ. ಬನ್ನಿ, ಬೇಗ ಎಲ್ಲ. ಹಾಂ, 999. ಓಕೆ, ಹಾಂ, ನೋಡ್ರಿ ಅಷ್ಟು ಕಮ್ಮಿ ಬೆಲೆ ಕೊಡ್ತಾ ಇದ್ದಾರೆ. ಬನ್ನಿ, ಎಲ್ಲ ಪರ್ಚೇಸ್ ಮಾಡ್ಕೊಳ್ಳಿ. ಶರುನು ಒಂದು 4-5 ಪರ್ಚೇಸ್ ಮಾಡಿದ್ದಾನೆ ಅಲ್ಲ, 4 ಜನ ಕೊಡೋಕ್ಕೆ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ಮಾಡಿ ಯೂಟ್ಯೂಬಲ್ಲಿ ಒಂಥರ ಇನ್ನೂ ನಾನು ಅಪ್ಡೇಟ್ ಆಗಬೇಕು. ಯಾಕಂತಂದ್ರೆ ನಾನು ಫ್ರೆಂಡ್ಸ್ ಪ್ರೈಸ್ ಎಲ್ಲ ತಿಂದಾದ್ಮೇಲೆ ನನಗೆ ಯೂಟ್ಯೂಬ್ ಅನ್ನೋದು ಮೈಂಡಿಗೆ ಬಂತು. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಕೊಡ್ರಿ ಇಲ್ಲಿ. ಇವನು ನೋಡ್ರಿ, ಇವನು ಎಂಥವನು ಅಂತಂದರೆ ಸಾಸನ್ನು ಸಮೇತ ಶರ್ಟ್ ತಿನ್ನಿಸ್ತಾನೆ. ಹೆಂಗೆ ಹುಡುಗ ಲವಜಿಯ ಒಂದು. ಮತ್ತೆ ನೋಡಿ, ಅವ್ರು ಪಿಜ್ಜಾ ಪೂರ್ತಿ ಒಬ್ಬನೇ ತಿಂತಾನೆ. ಈಗ ನಮ್ಗೆ ಏನು ಕೊಡಲ್ಲ. ಫ್ರೆಂಡ್ಸ್ ಫ್ರೈಸ್ ತಿಂದಿದ್ದೀನಿ ನಾನು. ತಿನ್ಕೊಂಡು ಹೊರಡೋಣ, ಓಕೆನಾ? ಇವತ್ತಿನ ಬ್ಲಾಗು ಇನ್ನೂ ಇದೆ, ಹೋಗಬೇಕು. ಇವ್ರ ಊರಿಗೆ ಹೋಗ್ಬೇಕು ಇವತ್ತು. ಮತ್ತೆ ಇವ್ರ ಊರಿಗೆ ಹೋಗಿ ನಿಮ್ಮದೇ ಯಾವ್ದಾದ್ರು ಒಂದು ಒಳ್ಳೆ ಪ್ಲೇಸ್ ಇದ್ರೆ ನೋಡೋ, ಒಂದು 5 ನಿಮಿಷ ಕುತ್ಕೊಳ್ಳೋಂಗೆ. ಮೈಂಡು ಫುಲ್ಲು ಸ್ಟ್ರೆಸ್ ಆಗಿಬಿಟ್ಟಿದೆ. ಏನು ಬಾ, ನಾನೇ ಬಿಟ್ಟು ಬರ್ತೀನಿ, ಆಯ್ತಾ? ನಾನೇ ಬಿಟ್ಟು ಬರ್ತೀನಿ. ನನಗೊಂದು ಸ್ವಲ್ಪ ಹೊರಗೆ ಹೋದಂಗೆ ಆಗುತ್ತೆ. ಮೈಂಡು ಫುಲ್ಲು ಎಡಿಟು ಅದು ಇದು ಅಂತ ಮೈ ಯಾಕೋ ಹುಷಾರಿಲ್ಲ ನನಗೆ, ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ಅಂತ. ಬನ್ನಿ ಗಾಯ್ಸ್, ಸಾಸ್ ಆಗ್ತದೆ ನೋಡಿ ಗಾಯ್ಸ್. ಏನ ಕಚ 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 ಅಂತ ಕಿವುಚಿದ್ರೆ ಪಚ ಪಚ ಅಂತ ಹಿಡ್ಕೊಂಡ್ಬಿಡ್ತೀವಿ. ಓಕೆ ಗಾಯ್ಸ್, ಬನ್ನಿ ತಿನ್ನೋಣ ಈಗ. ಹೇಳಿ ತೋರ್ಸು. ಬಿಸಿ
ಗೈಸ್ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ ಯಾಕೆ ಇಷ್ಟೊತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಎಡಿಟ್ ಮಾಡಿಕೊಂಡು ತಲೆನೋವು ಇರೋ ಕಾರಣದಿಂದ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಇವತ್ತು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಮರಿದರೆ ಲೈಕು ಕಮೆಂಟು ಶೇರ್ನ ಮಾಡಿ. ಆದಷ್ಟು ಬೇಗ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.